ದಿ ಜಡ್ಜ್ಮೆಂಟ್ ಹೆಸರಿರೋ ಥರ ಇದೊಂದು ಕೋರ್ಟ್ ಡ್ರಾಮಾ ಮೂವಿ. ಲಾಸ್ಟ್ ವೀಕ್ ತಾನೇ ರಿಲೀಸ್ ಆಗಿ ರಾಜ್ಯಾದ್ಯಂತ ಉತ್ತಮ ರೆಸ್ಪಾನ್ಸ್ ಪಡ್ಕೊತಿದೆ. ಇದೊಂದು ಕೋರ್ಟ್ ಡ್ರಾಮಾ. ಟ್ರೈಲರ್ ನೋಡಿದ ತಕ್ಷಣ ಗೆಸ್ ಮಾಡ್ಬೋದು. ಒಂದು ಕೊಲೆ ಸುತ್ತೋ ಕತೆ ಇದು. ಆ್ಯಕ್ಟರ್ ಆಗಿ ರವಿಚಂದ್ರನ್ ಅವರು, ದಿಗಂತ್ ಅವರು, ಧನ್ಯಾ ರಾಮ್ಕುಮಾರ್, ಲಕ್ಷ್ಮೀ ಗೋಪಾಲ್ ಸ್ವಾಮಿ, ನಾಗಾಭರಣ, ಮೇಘನಾ ಗೌಕರ್, ರಂಗಾಯಣ ರಘು ಇತರರು ಅಭಿನಯಿಸಿದ್ದಾರೆ. ಮ್ಯೂಸಿಕ್ ಡೈರೆಕ್ಟರ್ ಅನೂಪ್ ಸೀಳಿನವರು. ಒಂದು ಕಲೆ ಸುತ್ತ ಈ ಕತೆ ಸುತ್ತಾ ಇರುತ್ತೆ. ಒಂದು ಕಡೆ ಅಪರಾಧಿ ಮತ್ತು ಸಾಕ್ಷಿಯಾಗಿ ದಿಗಂತ್ ಅವರು ಅದ್ಭುತವಾಗಿ ಅಭಿನಯಿಸಿದ್ದಾರೆ. ಅಪೋಸಿಟ್ ಲಾಯರ್ ಆಗಿ ಲಕ್ಷ್ಮೀ ಗೋಪಾಲ್ ಸ್ವಾಮಿ ಅವರ ಪಾತ್ರಕ್ಕೆ ನ್ಯಾಯ ಒದಗಿಸಿದ್ದಾರೆ. ಕನ್ನಡದಲ್ಲಿ ಅನೇಕ ಕೋರ್ಟ್ ಡ್ರಾಮಾ ಮೂವಿ ಬಂದಿದೆ, ಬಟ್ ದಿ ಜಡ್ಜ್ಮೆಂಟ್ ಸ್ವಲ್ಪ ವಿಭಿನ್ನ. ಒಂದು ಗಟ್ಟಿ ಕತೆ ಜೊತೆ ಸಮಾಜದಲ್ಲಿ ನಡೆದ ಹಲವಾರು ಪ್ರಕರಣಗಳ ರೆಫರೆನ್ಸ್ ಇದರಲ್ಲಿದೆ. ಫಸ್ಟ್ ಹಾಫ್ ವೀಕ್ ಇದೆ ಅಂತ ಅನಿಸುತ್ತೆ. ವಿ ಕ್ಯಾನ್ ಗೆಸ್ ದ ಸ್ಟೋರಿ ಲೈನ್ ಈಸಿಲಿ, ಬಟ್ ಸೆಕೆಂಡ್ ಹಾಫಲ್ಲಿ ಮೂವಿ ಓಪನ್ ಆಗುತ್ತೆ. ರಿಯಲ್ ಕತೆ ಅವಾಗಿಂದ ಶುರು. ದಿಗಂತ್ ಅಪರಾಧಿ ಅಂತ ವಾದ ಮಾಡ್ತಿದ್ದ ರವಿಚಂದ್ರನ್ ಅವರು ದಿಗಂತ್ ನಿರಪರಾಧಿ ಅಂತ ವಾದ ಮಾಡೋಕ್ಕೆ ಶುರು ಮಾಡ್ತಾರೆ. ಪ್ರತಿಯೊಬ್ಬ ನಾಗರಿಕನ ಗೌರವ ಹಕ್ಕು ಕಾಪಾಡುವುದೇ ನ್ಯಾಯ ಅಂತ ಒಂದು ಟ್ಯಾಗ್ಲೈನಿಂದ ಶುರುವಾಗುತ್ತೆ. ರವಿಚಂದ್ರನ್ ಅವರು ಯಾಕೆ ಫಸ್ಟು ಅಪರಾಧಿ ಅಂತ ಅಂದ್ಕೊಂಡಿದ್ದರು, ನಿರಪರಾಧಿ ಅಂತ ಹೇಗೆ ಗೊತ್ತಾಗುತ್ತೆ, ಆ್ಯಕ್ಚುಲಾಗಿ ಕೊಲೆ ಮಾಡಿದವರು ಯಾರು ಅಂತ ತಿಳ್ಕೊಬೇಕು ಅಂತಂದರೆ ನೀವು ಹತ್ರದಲ್ಲೇ ಇರೋ ಚಿತ್ರಮಂದಿರಕ್ಕೆ ಹೋಗಿ ಚಿತ್ರನ ವೀಕ್ಷಿಸಬೇಕು. ರವಿಚಂದ್ರನ್ ಅವರು ಕರಿಕೋಟ್ ಹಾಕ್ಕೊಂಡು ಮಿಂಚಿದ್ದಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋ.